ದೃಷ್ಟಿ ಇವತ್ತು ನಮ್ಮ ಮನೆಯವ್ರಿಗೆ ಪುಳಿಯೋಗರೆ ಅಂದರೆ ಇಷ್ಟ. ಯಾರತ್ತು ಹೇಳ್ದವರು ಅವಳೇ ಹೇಳಿ ನಾನು ಹೇಳ್ದ ಅಂತ ಕೇಳ್ತಾರೆ ಮತ್ತೆ. ಇಲ್ಲ ಇಷ್ಟು ದೂರ ಆಯ್ತಿದು. ಇದೇ ಚೆನ್ನಾಗೈತೆ. ಕರೆಕ್ಟಾಗಿ ಬೇಸಿಗೆ ಅರ್ಥ ಮಾಡ್ಕೊಂಡವ್ರೆ. ನಿನ್ ವಿಡಿಯೋಗೋಸ್ಕರ ಬಂದಿದ್ದು ತಡ ಆಯ್ತಾ ಅಂದ್ಕೊಳ್ತೀನಿ, ಯಾಕಂದರೆ ಲಾಂಗ್ ವಿಡಿಯೋ ಮಾಡಿ ತುಂಬ ದಿನವೇ ಆಗೋಯ್ತು. ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆಂದರೆ ಇವತ್ತು ನನಗೆ ವಿಡಿಯೋನ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬಾ ಖುಷಿ ಅನ್ನಿಸ್ತು. ಯಾಕಂದರೆ ತುಂಬ ದಿನಗಳೇ ಅಂದರೆ ತುಂಬ ಗ್ಯಾಪ್ ಆಯಿತು ಅಂದ್ಕೊಳ್ತೀನಿ ಲೆಂತಿ ವಿಡಿಯೋ ಮಾಡಿ. ಹಾಗಾಗಿ ತುಂಬಾ ಖುಷಿ ಆಗ್ತಾಯಿತ್ತು ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವಿವತ್ತು ನಮ್ಮ ದೊಡ್ಡನಾದಿನಿಯ ಮನೆ ರಂಗನಾಥ ಸ್ವಾಮಿಯ ತೇರಿದೆ. ಈ ಸಲ ಜಾತ್ರೆಗೆ ಹೊರಟಿರೋದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ವಿಡಿಯೋ ನೋಡ್ತಾ ಹೋಗಿ ನಿಮಗೂ ಕೂಡ ಗೊತ್ತಾಗುತ್ತೆ. ಯಾಕೆಂದರೆ ಅದು ಸ್ವಲ್ಪ ಸ್ಪೆಷಲ್ ಅಂತಲೇ ಅನ್ನಿಸ್ತಾ ಇತ್ತು. ಈ ಸಲ ನಾನು ಜಾತ್ರೆಗೆ ಹೊರಟಿದ್ದು ತುಂಬ ಅಂದರೆ ತುಂಬಾ ಸ್ಪೆಷಲ್ ಅನ್ನಿಸ್ತು ನನಗೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಚೆನ್ನಾಗೈತಾ? ಪಲಾವು ನಮ್ಮ ತಿಂತಾನಪ್ಪ. ಪಲಾವ್ ಅಂದರೆ ಇಷ್ಟ ಅವನಿಗೆ. ನಮ್ಮ ಮನೆಯವ್ರಿಗೆ ಪುಳಿಯೋಗರೆ ಅಂದರೆ ಇಷ್ಟ. ನಾವು ಹೊರಟಾಗ 6:45 ಆಗಿತ್ತು. 8 ಗಂಟೆ ಅಷ್ಟರಲ್ಲಿ ನಿಟ್ಟೂರಲ್ಲಿದ್ವಿ. 8 ಕಾಲೇನೋ ಆಗಿತ್ತು. ಅಲ್ಲಿ ತುಂಬಾ ಹೊಟ್ಟೆ ಅಂತ ಇದ್ರು ನಮ್ಮ ಮನೆಯವ್ರು. ಯಾಕಂದರೆ ಅವರು 8 ಕಾಲು 8:15 ಒಳಗೆಲ್ಲ ತಿನ್ಕೊಂಬಿಡ್ಬೇಕು. ಮನೆಗೆ ಇನ್ನೊಂದು ಅರ್ಧ ಗಂಟೆನಲ್ಲಿ ರೀಚ್ ಆಗ್ತಿದ್ವಿ. ಅಷ್ಟೊತ್ತಿಗೆ ಇಲ್ಲ ಇಲ್ಲೇ ಒಂದೊಂದು ಲೈಟಾಗಿ ಇಡ್ಲಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಇದೇ ನೋಡಿ ನಮ್ಮ ನಾದಿನಿಯ ಮನೆ. ಈಗ ಯುಗಾದಿ ಟೈಮಲ್ಲಿ ಎಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಿದೆ ಅಂದರೆ ನಿಜವಾಗ್ಲೂ. ಅಡಿಕೆ ಹಾಗೆಯೇ ತೆಂಗು ಬಾಳೆ ಎಲ್ಲ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ನೋಡೋದಕ್ಕೆ ಒಂಥರ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಎಲ್ಲ ಕಡೆ ಗ್ರೀನ್ ಆಗಿರೋದು, ಫೋಟೋಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಳೆ ಬೇರೆ ತುಂಬ ಚೆನ್ನಾಗಾಗಿತ್ತಂತೆ. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಮನೆ ಮುಂದೆ ಗಿಡ ಎಲ್ಲ ಹಾಕಿದ್ರು. ಈಗ ಅದಿಲ್ಲ. ಈಗ ಸ್ವಲ್ಪ ತರಕಾರಿಗಳನ್ನೆಲ್ಲ ಹಾಕೊಂಡು ಎಷ್ಟೊಂದಿದಾವೆ ಕಣ್ರಿ. ಏನೇನು ಮರ ಎಲ್ಲ ಹಾಕೊಂಡಿದ್ದಾರೆ. ನೋಡೋದಕ್ಕೆಲ್ಲ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ಎಣ್ಗಾಯಿ ಮಾಡಕ್ಕೆ ಇಲ್ಲ ಹೋಯ್ತಾ ನಿಟ್ಟೂರ್ ಮೇಲೆ ಅದೇ ಮಾಮೂಲಿ ರೋಡು ಹೆಬ್ಬೂರಿಂದ ಕ್ರಾಸ್. ಬೆಳಿಗ್ಗೆ ಹೋದ್ರು. ಯಾಕೆ ಎಕ್ಸಾಮ್ ಇರ್ಲಿಲ್ವ? ಸ್ಟಾರ್ಟಿಂಗ್ ಇವತ್ತಾ ಎಕ್ಸಾಮ್ ಬರೆಯಕ್ಕೆ ಹೋದ. ನೀವು ಸರ್ಪ್ರೈಸ್ ಇದ್ರೆ ಚಂದ ಅಲ್ವಾ? ಅದಕ್ಕೆ ಕರೆದ್ರಲ್ಲ, ಅವಾಗ್ಲೇನೆ ಕರೆದ್ರೆ ನಮ್ಮ ಜೊತೆ ಎಲ್ಲಾರು ಬಂದಿರಂತೇನೋ. ಈ ಸಲ ಜಾತ್ರೆಗೆ ಹೋಗ್ತಾರೆ. ಸ್ಪೆಷಲ್ ಏನು ಅಂದರೆ ನಮ್ಮ ಮನೆಯವರು ಇಷ್ಟು ವರ್ಷಕ್ಕೆ ಮದುವೆ ಆಗಿ 21 ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ಅವ್ರ ಅಕ್ಕನ ಮನೆ ಜಾತ್ರೆಗೆ ಜೊತೆನಲ್ಲಿ ಬರ್ತಾ ಇರೋದು. ಹಾಗಾಗಿ ತುಂಬಾ ಸ್ಪೆಷಲ್ ಅನ್ನಿಸ್ತು ನನಗೆ. ಆಮೇಲೆ ಇಲ್ಲಿ ತುಂಬಾ ಸರ್ಪ್ರೈಸ್ ಅನ್ನಿಸ್ತು ನಮ್ಮ ಇಂದ್ರಕ್ಕ ಎಲ್ರಿಗೂ. ಯಾಕೆಂದರೆ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಬರ್ತೀವಿ ಅಂತ ಹೇಳಿರಲಿಲ್ಲ. ಅವಳು ಬೆಂಗಳೂರಿಗಾಗಲೇ ಹೋಗಿದ್ದಾಳೆ ಅಂತ ಹೇಳಿದೆ. ಇವರು ಬರೋಲ್ಲ, ನಾನು ನನ್ನ ಮಗ ಇಬ್ಬರೇ ಬರ್ತಾ ಇರೋದು ಅಂತ ಬೇರೆ ಸುಳ್ಳು ಹೇಳ್ಬಿಟ್ಟಿದ್ವಿ. ಅವರು ಹೋಗಿದ ತಕ್ಷಣ ತುಂಬಾ ಖುಷಿಪಟ್ಟರು. ಸೊಸೆನ ಇಟ್ಕೊಂಡು ಮುದ್ದಾಡ್ಬಿಟ್ರು. ನಿಜವಾಗ್ಲೂ ಅದು ನೋಡೋಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಅಲ್ಲಿ ಹೋದ್ಮೇಲೆ ಲೈಟಾಗಿ ನಮಗೆ ಪುಳಿಯೋಗರೆ ಮಾಡಿಕೊಟ್ರು. ನಮ್ಮ ಇಂದ್ರಕ್ಕನ ಕೈಯಲ್ಲಿ ಊಟ ತಿಂಡಿ ಮಾಡಬೇಕು ಅಂದ್ರೆ ಅಷ್ಟೊಂದು ಇಷ್ಟ ಆಗುತ್ತೆ. ಮತ್ತು ಒಲೆನಲ್ಲಿ ಮಾಡೋ ಅಡುಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಕೈಯು ಕೂಡ ಸ್ವಲ್ಪ ದೊಡ್ಡದು. ಊಟ ಮಾಡಿದ್ರು ಮಾಡ್ದಲೇ ಇದ್ರೂ ಹೊಟ್ಟೆ ತುಂಬ ಇಲ್ಲ ಊಟ ಮಾಡು ತಿಂಡಿ ತಿನ್ನು ಏನಾಗಲ್ಲ ಅಂತಿರ್ತಾರೆ. ಟೀ ಕಾಫಿ ಹಾಲು ಕುಡಿಯಲ್ಲ ಅಂದ್ರೂ ಇಲ್ಲ ಬಲವಂತವಾಗಿ ಇಲ್ಲ ನಮ್ಮ ಮನೆಯಲ್ಲಿ ಕುಡಿ ಅಂತಾರೆ. ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವಕ್ಕ. ನಮ್ಮ ಕಮಲಕ್ಕವ್ರು ಕೂಡ ಕೇಳಿದರು, ಬರ್ತಿದ್ದೀಯಾ, ಯಾವಾಗ ಬರ್ತೀಯಾ, ಯಾರ್ಯಾರು ಬರ್ತೀಯಾ ಅಂತ. ಪಾಪ ಅವ್ರಿಗೂ ನಾನಿಲ್ಲ ನೋಡಬೇಕು ನಿಮ್ಮ ತಮ್ಮ ಇನ್ನೂ ಏನು ಹೇಳಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟಿದ್ದೆ.
ನಮ್ಮ ಮನೆಯವ್ರು ಸಡನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ಅವ್ರಿಗೆ ಡ್ಯೂಟಿ ಕೂಡ ರಜೆ ಇರಲಿಲ್ಲ. ಹೇಗೋ ಮ್ಯಾನೇಜ್ ಮಾಡಿಕೊಂಡು ಒಂದು ರಜೆನ ಹಾಕ್ಕೊಂಡು ಅವರು ಬಂದರು. ಅದು ಬಂದಾದಮೇಲೆ ನಮ್ಮ ವೇಣು ಅಂಕಲ್ ಕೂಡ ಫೋನ್ ಮಾಡಿದರು. ಬರಲ್ಲ ಅಂತ ಹೇಳಿದ್ರಿ, ಬಂದಿದ್ದೀರಾ? ನಾನು ಬರ್ತಾಯಿದ್ದೆ ಅಂತ ಹೇಳಿದ್ರು. ಇಲ್ಲ ಅಂಕಲ್, ಈ ಥರ ಸಡನ್ನಾಗಿ ಪ್ಲ್ಯಾನ್ ಆಯಿತು ಅಂತ ಅಂದ್ಕೊಂಡ್ವಿ. ಆಮೇಲೆ ನಮ್ಮ ಶಿವು ಕೂಡ ಹೇಳ್ದ ನಮಗೆ, ಇಲ್ಲ ಅತ್ತೆ ಯಾರೂ ಇಲ್ಲ, ಬನ್ನಿ ನೀವು ಅಂತ ತುಂಬಾ ಬಲವಂತ ಮಾಡ್ದೆ. ಅವನು ಇಲ್ಲ ಬನ್ನಿ ಅಂತ ಹೇಳಿ. ಹಾಗೆ ಮಗಳು ಕೂಡ ಕಾಲೇಜಿತ್ತು, ಅವಳು ಕೂಡ ಇಂಟರ್ನಲ್ಲಿಗೆ ಸ್ವಲ್ಪ ರಜೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವಳು ಕೂಡ ಉಳ್ಕೊಂಡ್ಳು. ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ನಾವು ಕಾರ್ಡ್ಸ್ನ ಆಡಿದ್ವಿ. ಅದೆಲ್ಲ ಆದಮೇಲೆ ಒಬ್ಬಟ್ಟಿನ ಅಡುಗೆ ಎಲ್ಲ ರೆಡಿ ಆಯಿತು. ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ. ಅಲ್ಲಿ ಹೋದರೆ ನನಗೆ ಅಂತಲೇ ಸ್ಪೆಷಲಾಗಿ ಕಾಯೆಲ್ಲ ಮಾಡಿಕೊಡ್ತಾರಕ್ಕ. ಅದು ತಿನ್ನೋಕ್ಕೆ ಅಂದರೆ ನಾವು ಮಾಡಿಕೊಂಡು ನಾವು ತಿನ್ನೋದು ಅಷ್ಟು ಚೆನ್ನಾಗಿರಲ್ಲ, ಟೇಸ್ಟು ಬರೋಲ್ಲ. ಅದು ನೋಡೇ ಒಂಥರ ಆಗಿರುತ್ತೆ. ನಾನ್ ವೆಜ್ ಆಗಿರ್ಬೋದು, ಸಿಹಿ ಆಗಿರ್ಬೋದು. ಇಲ್ಲಿ ಅವರು ಮಾಡಿಕೊಟ್ಟಿದ ತಕ್ಷಣ ನನಗೆ ಎಷ್ಟು ಚೆನ್ನಾಗಿ ಅಂದರೆ ತುಪ್ಪ ಮತ್ತು ಬಿಸಿ ಒಬ್ಬಟ್ಟು ಹಾಕ್ಕೊಂಬಂದು ಕೊಟ್ಟಿದ್ದರು. ಅದು ತಿಂದ ತಕ್ಷಣ ನನಗಂತೂ ನಮ್ಮಮ್ಮನೇ ನೆನಪಾಗ್ಬಿಟ್ರು. ನಾನು ಮದುವೆಗೆ ಮುಂಚೆ ನಮ್ಮಮ್ಮವ್ರ ಮನೆಯಲ್ಲಿ ಹಂಗೇ ತುಂಬ ಬಿಸಿ ಒಬ್ಬಟ್ಟಂದರೆ ನಂಗೆ ತುಂಬ ಇಷ್ಟ. ಅಲ್ಲಿ ಮಾಡಿಕೊಟ್ಟಿದ ತಕ್ಷಣ ತಿನ್ನಬೇಕು ತುಪ್ಪ ಹಾಕ್ಕೊಂಡು. ಆ ಥರ ತಂದುಕೊಟ್ಟು ಒಂದು ಕ್ಷಣ ನಮ್ಮಮ್ಮನೇ ನೆನಪಾಗ್ಬಿಟ್ರು ನನಗಲ್ಲಿ. ಇಲ್ಲ ಅಂದರೆ ಬರೋಕ್ಕೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಕೂಡ ಆಯಿತು. ಊಟ ಆದಮೇಲೆ ನಾವಿವಾಗ ಜಾತ್ರೆ ಕಡೆ ಓಡ್ತಾ ಇದ್ದೀವಿ. ಅಲ್ಲಿಂದ ಒಂದು 2 ಕಿಲೋಮೀಟರ್ ಏನೋ ಆಗುತ್ತೆ. ಇವಾಗ ನಡ್ಕೊಂಡು ಹೋಗೋಕ್ಕೆ ತುಂಬಾ ಬಿಸಿಲು, ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಎಷ್ಟೋ ಸಲ ಹೋಗಿದ್ದೀವಿ, ಬಟ್ ಬಿಸಿಲು ಜಾಸ್ತಿ ಇರೋದು ತುಂಬಿಲ್ಲ, ಸೀಟ್ ಮಾಡಿಸ್ತಾವ್ರೆ, ಬಿಟ್ಟು ಬಂದ ಸೀಟ್ ಮಾಡಿಸಿ ಹೋಗ್ತಾ ಇದ್ದೀವಿ. ಅಲ್ಲಿ 1:30ಇಂದ 2 ಗಂಟೆ ಒಳಗಡೆ ತೇರಾಗುತ್ತೆ. ಹಾಗಾಗಿ ಬೇಗ ಹೋಗಬೇಕು ಅಂದ್ಬಿಟ್ಟು ಬೇಗ ಹೊಡ್ತಾ ಇದ್ದೀವಿ. ಇವರು ಸವಿತಾ ಅಂತ ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ ನೋಡಿದ್ದೀರಾ. ಕಾಶಿಗೆ ನಮ್ಮ ಜೊತೆ ಎಲ್ಲ ಬಂದಿದ್ದರು. ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಕ್ಲೋಸು ಕೂಡ, ತುಂಬ ಭಾವಿಸ್ತಾರೆ. ಅದಕ್ಕೆ ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಅವ್ರನ್ನ. ಹಾಗೆ ಅವ್ರ ತಂಗಿ ಅವರು ಕೂಡ ಜಾತ್ರೆಗೆ ಬಂದಿದ್ದರು. ಇದೆಲ್ಲ ಆದಮೇಲೆ ತೇರಿಗೆ ಬಾಳೆಹಣ್ಣು ಹೊಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ದವನ ಮತ್ತು ಬಾಳೆಹಣ್ಣ ತೊಗೊಂಡ್ವಿ. ಅದಕ್ಕೆ ನಾನು RCB ಅಂತ ಬರೆದೆ. ಹೇಗೂ ಈಗ RCB ಮ್ಯಾಚ್ ನಡೀತಾ ಇದೆಯಲ್ಲ, ಹಾಗಾಗಿ ಹೋದ ಸಲ ಕೂಡ RCB ಮ್ಯಾಚ್ ವಿನ್ ಆಯಿತು. ಈ ಸಲ ಕೂಡ ಅದೇ ಥರ ವಿನ್ ಆಗಲಿ ಅಂತ ನಾನು ಅದನ್ನು ಬರೆದೆ. ತೇರಿಗೆ ಈ ಥರ ಎಲ್ಲ ಬರೆದ್ಬಿಟ್ಟು ಎಲ್ಲ ಹಾಕಿದ್ರೆ ಒಳ್ಳೆಯದಾಗುತ್ತೆ, ಅದೇ ಥರ ನಡೆಯುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗಿ ಅದಾದಮೇಲೆ ನನ್ನ ಮಗಳು ಕೂಡ ಬರೆದ್ಲು. ಅದೆಲ್ಲ ಆದಮೇಲೆ ಇಲ್ಲಿ ತೇರಿಗೆ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಗರುಡ ಬಂದು 3 ಸುತ್ತು ಸುತ್ಕೊಂಡು ಹೋಗ್ಬೇಕಂತೆ. ನಾನು ಆದಷ್ಟು ಝೂಮ್ ಮಾಡಿದ್ದೆ. ಗರುಡ ಬಂದು 3 ರೌಂಡ್ ಹಾಕಿದ್ದು ನಾನು ಕೂಡ ನೋಡಿದೆ. ಹಾಗಾಗಿ ಅದು ಕೂಡ ವಿಡಿಯೋದಲ್ಲಿರಲಿ ಅಂತ ವಿಡಿಯೋನ ಮಾಡಿಕೊಂಡೆ. ಇದಾದ ನಂತರ ತೇರನ್ನ ಎಳೆಯೋದು ನೋಡಿ. ಎಲ್ಲರೂ ಕೂಡ ಕತ್ತಿ ಮೇಲೆತ್ತಿ ಗರುಡ ಬಂತಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ದಾರೆ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ನನಗೆ. ಅದೆಲ್ಲ ಆದಮೇಲೆ ತೇರು ಕೂಡ ಇವಾಗ ಎಳಿತಾ ಇದ್ದಾರೆ. ಬಿಸಿಲಿಗೆ ಮೊಬೈಲ್ ಆಫ್ ಆಗೋಗುತ್ತೆ, ನನಗೆ ಕಾಣೋದೇ ಇಲ್ಲ. ಏನು ಹಾಕಿಲ್ಲ ನೀನು ಹೆಂಗೆ ಕೊಟ್ಟು ಅಂಕಲ್ ಎಲ್ಲಾದ್ರು ಎಲ್ಲ ಟೆಕ್ನಿಕ್ಕು. ಪಾನ್ಕ ಮಜ್ಜಿಗೆ 2 ಜ್ಯೂಸು ಅಲ್ವಾ, ಆರೆಂಜ್ ಜ್ಯೂಸ್ ಕೊಡ್ತಾರ ಅಲ್ಲಿ. ಪಾನ್ಕ ಅದು ನಿನಗೆ ರಸ್ತೆ ಕೊಡ್ತಾರಲ್ಲಿ, ಆರೆಂಜ್ ಕಡೆ ಕೊಡ್ತಾರದು ಪಾನ್ಕ ಮಾಮ. ಇಷ್ಟು ದೂರ ಆಯ್ತು ಇದು. ನಂಗೊಂಚೂರಾ ಮಸಣ ಇಲ್ಲ, ಅಲ್ಲಿ ಮುಂದೆ ಇದೇ ಚೆನ್ನಾಗೈತೆ. ಕರೆಕ್ಟಾಗಿ ಬೇಸಿಗೆ ಅರ್ಥ ಮಾಡ್ಕೊಂಡವ್ರೆ.
ಬೇರೆಲ್ಲ ಆಯಿತು. ಅಲ್ಲೇ ಮಜ್ಜಿಗೆ, ಪಾನಕ, ಕೋಸಂಬರಿ ಹಾಗೆಯೇ ಅಲ್ಲೇ ಕೂಡ ಊಟ ಎಲ್ಲ ಇತ್ತು. ನಾವು ಊಟ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅಲ್ಲೇ ತಿಂಡಿ ತಿಂದಿದ್ದೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಹಾಗಾಗಿ ನಾವು ಹಂಗೆ ಬಂದಿದ್ವಿ. ಮಧ್ಯಾಹ್ನ ಹೋದ್ಮೇಲೆ ತೇರು ಮುಗಿಸ್ಕೊಂಡು ಹೋದ್ಮೇಲೆ ಊಟ ಮಾಡೋಣ ಅಂದ್ಕೊಂಡ್ವಿ. ನೋಡ್ತಾ ಇರ್ಬೋದು ಹೆಸರುಬೇಳೆ ಪಾನಕ ಅಂತೂ ಸಖತ್ ಇಷ್ಟ. ಈ ಥರ ಜಾತ್ರೆನೂ ಕೊಡ್ತಾರಲ್ಲ, ಅದೇನೋ ಒಂಥರ ಟೇಸ್ಟ್ ಇರುತ್ತೆ. ಆ ಥರ ಎಲ್ಲ ತಿನ್ನಬೇಕು ಕುಡಿಬೇಕು ನಂಗೆ ಸಖತ್ ಇಷ್ಟ ಆಗುತ್ತೆ. ನಾವು ಮನೆಯಿಂದನೇ ಚೊಮ್ನ ತಂದಿದ್ವಿ, ಯಾಕೆಂದರೆ ಅಲ್ಲೆಲ್ಲ ಲೋಟ ಎಲ್ಲ ಕೊಡ್ತಾರೆ. ಬಟ್ ಆ ಜನದಲ್ಲಿ ಸಿಗುತ್ತೋ ಇಲ್ಲೋ ಅಂದ್ಬಿಟ್ಟು ಯಾವಾಗಲೂ ಅಷ್ಟೇ ವರ್ಷನೂ ಚೊಮ್ನ ತೊಗೊಂಬಂದ್ಬಿಡ್ತೀವಿ ಮನೆಯಿಂದ, ನಮ್ಮ ಇಂದ್ರಕ್ಕವ್ರ ಮನೆಯಿಂದ. ಅಲ್ಲಿ ನಮ್ಮ ಶಿವ ಹೋಗಿ ಇಸ್ಕೊಂಡು ಬಂದ. ನಿಜವಾಗ್ಲೂ ಜಾತ್ರೆಯಲ್ಲಿ ಅಷ್ಟು ಜನದ ಮಧ್ಯೆ ಪಾಪ ಹೋಗಿ ಇಸ್ಕೊಂಡು ಬಂದು ಕೊಡ್ತಿದ್ದ. ಚೆನ್ನಾಗಿತ್ತು ಈ ಜಾತ್ರೆ, ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಓಡಾಡಿಕೊಂಡು ಅಲ್ಲೇ ನನಗೆ ಸಖತ್ ಇಷ್ಟ ಆಯಿತು ಈ ಸಲ. ತುಂಬ ಅಂದರೆ ನಾನು ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಜೊತೆಯಲ್ಲಿ ನನ್ನ ಮನೆಯವ್ರ ಜೊತೆ ನಾನು ಹೋಗಿರಲಿಲ್ಲ. ನಿಜವಾಗ್ಲೂ ಸಖತ್ತು ಖುಷಿ ಅನ್ನಿಸ್ತು. ಏನೋ ಫಸ್ಟ್ ಟೈಮ್ ಈ ಥರ ಜಾತ್ರೆಗೆ ಬಂದಿದ್ದೀನೇನೋ ಅನ್ನಿಸ್ತಾ ಇತ್ತು. ಮತ್ತೆ ಬೇಡವಾ? ಆಗಲ್ಲ ಏನು ತಿನ್ನಕ್ಕಾಗಲ್ಲ, ದೇವ್ರನೇ ಆಗಲ್ಲ. ಆಗಲ್ಲಪ್ಪ. ಇಂದ್ರಕ್ಕ ಬಿಸಿ ಬಿಸಿದು ಕೊಟ್ಟಿತ್ತು. ಒಂದು ಲೋಟ ನೀರು ಕೊಡಿಲ್ಲ, ಮಜ್ಜಿಗೆ ಕೊಡು ಸಾಕು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಸವಿತವ್ರ ಮನೆ ಹತ್ರ ಹೋದ್ವಿ. ಮಾತಾಡ್ಸ್ಕೊಂಡು ಬರೋಣ, ಮನೆ ಕರಿತಾನೆ ಇತ್ತು ಸವಿತಾ. ಹಂಗಾಗಿ ಅವ್ರ ಮನೆಗೆ ಹೋದ್ವಿ. ಅಲ್ಲೂ ಕೂಡ ಒಬ್ಬಟ್ಟೆಲ್ಲ ತೊಗೊಂಬಂದರು. ಖಂಡಿತ ಆಗಲ್ಲ, ಒಂದು ಲೋಟ ನೀರು ಮಜ್ಜಿಗೆನೂ ಕೊಡು ಅಂತ ಹೇಳಿದ್ವಿ. ಯಾಕಂದರೆ ನೀರು ಕೂಡ ಹೋಗೋಕ್ಕೆ ಜಾಗ ಇರಲಿಲ್ಲ. ಅಷ್ಟೊಂದು ಇದರಲ್ಲೇ ಜಾತ್ರೆನಲ್ಲೇ ಮಜ್ಜಿಗೆ ಪಾನಕ ಎಲ್ಲ ಕುಡ್ಕೊಂಡು ಬಂದಿದ್ವಿ. ಅದಾದಮೇಲೆ ನಾವು ನೈಟು ಜಾತ್ರೆ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಇನ್ನೊಂದು ಟ್ರಿಪ್ ಹೊರಟ್ವಿ. ನಾವು ಹೊರಡ್ಬೇಕಾದ್ರೆ ನಮ್ಮ ಅತ್ತೆ ನಾದಿನಿಯವರೆಲ್ಲ ಚೊಕೊಬಾರ ಆಡ್ತಾಯಿದ್ರು. ಇಲ್ಲೂ ಅಷ್ಟೇ ನೈಟು ಬಂದಿದ್ದು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಅಷ್ಟೊಂದು ಜನ ಇರಲಿಲ್ಲ, ಬಟ್ ಚೆನ್ನಾಗಿತ್ತು ನೋಡೋದಕ್ಕೆಲ್ಲ. ಕಲರ್ಫುಲ್ಲಾಗಿತ್ತು, ತುಂಬಾ ಡೆಕೋರೇಟ್ ಮಾಡಿದರು. ಚೆನ್ನಾಗಿತ್ತು. ಬಿಸಿದು ಕೊಡು, ಟೇಸ್ಟ್ ನೋಡ್ತೀನಿ. ಅಲ್ಲ ಇಲ್ಲೇ ಕಾಯ್ತೀನಿ ನಾನು, ಇಲ್ಲೇ ಕೊಡು. ನಿನ್ ವಿಡಿಯೋಗೋಸ್ಕರ ವಿಡಿಯೋಗೋಸ್ಕರ ಒಬ್ರು ಎಗರಬೇಕು, ಒಬ್ರು ನಗಬೇಕು. ಮೈನೀಸ್ ಸಾಕು ನಿಂಗೆ, ಅದರಲ್ಲೇ ಒಂದು ಪೀಸ್ ದೃಷ್ಟಿ ಬಂತು. ಒಳ್ಳೇದಲ್ಲ, ಒಳ್ಳೇದಲ್ಲ. ತಿನ್ಬಾರ್ದು ಡಾಕ್ಟ್ರು ಯಾರತ್ತು ಹೇಳ್ದವ್ರು? ಅವಳೇ ಹೇಳಿ. ನಾನು ಹೇಳ್ದ ಅಂತ ಕೇಳ್ತಾರೆ ಮತ್ತೆ. ಇಲ್ಲ ಉಪ್ಪು ಐತಲ್ಲ, ಉಪ್ಪದೇ ಹಾಕೋರು ಉಪ್ಪು ಜಾಸ್ತಿ ಇಲ್ಲ ಅಂತ ಹೇಳಿದ್ದು. ಎಲ್ಲರನ್ನೂ ಮನೆಯಲ್ಲಿ ಬಿಟ್ಬಿಟ್ಟು ನಾವಿಷ್ಟು ಜನ ಬಂದು ಜಾತ್ರೆನ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನಿಜವಾಗ್ಲೂ ಚೆನ್ನಾಗಿತ್ತು ಅಂತಲೇ ಹೇಳೋದಕ್ಕೆ ಈ ಥರದ್ದೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ಅನ್ನಿಸ್ತು. ಎಷ್ಟು ನೋಡಿ, ನಾವೆಲ್ಲ ಇವಾಗ ಎಳ್ಳೀರು ಕುಡಿಯೋಕೆ ಹೋಗ್ತಾ ಇದ್ದೀವಿ. ಹಾಗೆ ನೈಟ್ ಬಂದು ಏನೂ ಊಟ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಅಲ್ಲೇ ಫುಲ್ಲಾಗಿಬಿಟ್ಟಿತ್ತು ಹೊಟ್ಟೆ. ಈಗ ಅದೇ ಕಂಟಿನ್ಯೂಷನು ಬೆಳಗ್ಗೆದು ವೀಡಿಯೋ ಇದು. ಅವತ್ತು ಬೆಳಗ್ಗೆನೇ ಅಲ್ಲೋಗಿ ನಾವು ಎಳ್ನೀರು ಕುಡಿದ್ರೆ ಅದೇನೋ ಒಂಥರ ಸಮಾಧಾನ. ನಿಜವಾಗ್ಲೂ ನಾವು ಮಧ್ಯಾಹ್ನನೇ ಕಿಟ್ಬಿಟ್ಟು ಕುಡಿತೀವಿ ಅಂತ ಹೇಳ್ತಾಯಿದ್ವಿ, ಎಟ್ಟಿರು ಕೀಳು ಅಂತ ಹೇಳ್ತಾಯಿದ್ವಿ. ಬಟ್ ಎಲ್ಲರೂ ಹೇಳಿದ್ರು ಇಷ್ಟೊತ್ತಿನಲ್ಲಿ ಕುಡಿಬೇಡ್ರಿ, ಬೆಳಗ್ಗೆನೇ ಕುಡೀರಿ ಅಂತ. ಹೋಗಿ ಒಂದು ಗೊನೆ, ಎಷ್ಟಿರ್ಬೋದು ಒಂದು ಗೊನೆಯಲ್ಲಿ ಅಷ್ಟು ಎಳ್ನೀರನ್ನ ಕಿತ್ತಿದ್ದೀವಿ. ನಾವು 4 ಜನ ಅಲ್ಲಿಗೆ ಹೋಗಿದ್ದಿದ್ದು. ಒಬ್ಬೊಬ್ಬರು ಒಂದು 2ರಿಂದ 3 ಎಳ್ನೀರನ್ನ ಕುಡ್ಕೊಂಡು ಬಂದ್ವಿ. ಈ ಸಲ ಅಂತಲೇ ಅಲ್ಲ, ಪ್ರತಿ ಸಲ ನಾವು ಹೋದಾಗಲೂ ಅಷ್ಟೇ ಎಳ್ನೀರನ್ನ ಊಟಕ್ಕಿಂತ ಜಾಸ್ತಿ ನಾವು ಅದನ್ನೇ ಎಳ್ನೀರನ್ನ ಕುಡ್ಕೊಂಬರ್ತೀವಿ. ಅಷ್ಟು ಚೆನ್ನಾಗಿರುತ್ತೆ. ಕಾಯಿ ಮಾತ್ರ ತುಂಬಾ ಪುಟ್ಟದಿರುತ್ತೆ, ಬಟ್ ನೀರು ಮಾತ್ರ ಒಂದು 2-3 ಗ್ಲಾಸು. ನೀವು ನೋಡ್ತಾ ಇರ್ಬೋದು, ಅದು ಎಳ್ನೀರು ತುಂಬಾ ಚಿಕ್ಕದಿತ್ತು. ನೀರು ಮಾತ್ರ ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ನೀರಿರುತ್ತೆ. ಚೆನ್ನಾಗದ ರೀ. ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಎಳ್ಳೀರು, ಇನ್ನೂ ಗೊತ್ತು. ಇದು ಚೆನ್ನಾಗೈತೆ. ನೀರು ಎಷ್ಟೊಂದೈತೆ ರೀ, ಚಿಕ್ಕದಿದ್ರು ಎಳ್ಳೀರು.
ಪೆಸ್ ಆಗೈತೆ ತೆಳು. ನೀರು ಜಾಸ್ತಿ. ಎತ್ಕೊಂಬರಗಮ್ಮ. ಇವತ್ತು ಇದೇನಾ ತಿಂಡಿ ನಿಮ್ಮದು? ಇದು ನಮ್ಮ ತೋಟದ ಎಳ್ನೀರು. ನಿಮ್ಮ ತೋಟನಾ? ನಿಮ್ಮ ತೋಟನಾ? ಸೇವಿ ಸೇವಿ ನೆನಪು. ಏನು ನೆನಪಾಯ್ತು ನಿನ್ಗಿಲ್ಲಿ? ನೀನೇ ಅಲ್ವಾ ಹಾಕಿರೋದು ಇವೆಲ್ಲ? ಒಳಗಡೆ ನೀರು ನೋಡಿದ್ರಲ್ಲಿ 3 ಗ್ಲಾಸ್ ನೀರು ಬಂದ್ವು. ನಾವು ತಂದು ಮಾರೋ ವರ್ಷದಕ್ಕೆ ಅದೆಲ್ಲ ಇಂಪ್ರೂವ್ ಹೋಗ್ತದೆ. ನಾವು ಎಳ್ನೀರು ಕುಡ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಸ್ವಲ್ಪ ಲೇಟೇ ಆಯಿತು ಅಂದ್ಕೊಳ್ತೀನಿ. ನಮ್ಮ ಮನೆಯವ್ರು ಬೇರೆ ಸ್ವಲ್ಪ ಹೊಟ್ಟೆ ಅಷ್ಟು ತಡೆಯಲ್ಲ, ಹಾಗಾಗಿ ಎಳ್ನೀರು ಕುಡ್ಕೊಂಡು ಬಂದುಬಿಡೋಣ ಅಂತಲೇ ಹೋಗಿದ್ವಿ. ನಾನ್ ವೆಜ್ ಅಂದರೆ ಗೊತ್ತಲ್ಲ, ಅದು ಬೇರೆ ಹೊಸ್ಕೆರೆನಲ್ಲಿ ಸಿಗೋಲ್ಲ, ಚೇಳೂರಿಗೆ ಹೋಗಬೇಕು ತೊಗೊಂಬರೋಕ್ಕೆ. ಹಂಗಾಗಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಸಣ್ಣಗಿರೋ ಕೊಟ್ಬಿಟ್ಟವಳ ಹುಡುಗಿ ಅಕ್ಕ ಅಲ್ಲಿ ಇದ್ದಿದ್ದೆ ಒಂದೊಂದು ಮಾತಾಯ್ತಲ್ಲ. ತಿಂಡಿಗೆಲ್ಲ ಬಿರಿಯಾನಿ ರೆಡಿಯಾಗಿತ್ತು, ಹಾಗೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ, ಇಲ್ಲಿ ಫಂಕ್ಷನ್ ಎಲ್ಲ ನಡೆದ್ರೆ ನಾವು ಇಲ್ಲಿ ಏನಿದೆ ಪ್ಯಾಸೇಜು ಅಲ್ಲೇ ಕೂತ್ಕೊಂಡು ಊಟ ತಿಂಡಿ ಎಲ್ಲ ಮಾಡೋದು. ಒಂಥರ ತೋಟದಲ್ಲಿ ಅದು ವಾತಾವರಣವೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಸುತ್ತ ಹಸಿರಿರುತ್ತೆ, ಆಮೇಲೆ ಗಾಳಿ ಚೆನ್ನಾಗಿ ಬೀಸ್ತಾ ಇರುತ್ತೆ. ಹಾಗಾಗಿ ಸಖತ್ ಇಷ್ಟ ಆಗುತ್ತೆ. ಬಿರಿಯಾನಿ ಎಲ್ಲ ಬಿಸಿ ಬಿಸಿ ಆಗಿತ್ತು, ನಮಗೂ ಕೂಡ ಹೊಟ್ಟೆ ಹಸ್ತಿತ್ತು. ಬ್ಯಾಟಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ವಿ. ಬಿರಿಯಾನಿ ಕೂಡ ಟೇಸ್ಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರೂ 2 ಸಲ ಹಾಕ್ಸ್ಕೊಂಡು ತಿಂದರು. ತಿಂಡಿ ಎಲ್ಲ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ವೇಣು ಅಂಕಲ್ ಕೂಡ ಬಂದರು. ಮಧ್ಯಾಹ್ನದ ಊಟಕ್ಕೆ ಮಟನ್ ಸಾಂಬಾರು, ಹಾಗೆ ಗ್ರೇವಿ, ಚಿಕನ್ ಸಾಂಬಾರು ಮತ್ತು ಕಾಳು ಗೊಜ್ಜು ಇಷ್ಟೆಲ್ಲ ಮಾಡಿದರು. ಅಷ್ಟೊಂದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನಾವು ಹೊರಟಾಗಲೇ 3:15, 3:30 ಆಗೇ ಹೋಗಿತ್ತು. ಬೇಗ ಹೊರಡಬೇಕಿತ್ತು, ಯಾಕಂದರೆ ಮನೆಯವ್ರು ಕೂಡ ನೆಕ್ಸ್ಟ್ ಡ್ಯೂಟಿಗೆ ಹೋಗಬೇಕಿತ್ತು. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿಮ್ಮ ಸಮಯವನ್ನು ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ನಗ್ತಾಯಿರಿ, ನಗಿಸ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.